ಎಲ್ರಿಗೂ ನಮಸ್ಕಾರ. ಸರ್ವಣ್ಣ ಸರ್ ನನಗೇನು ಹೊಸ ಪರಿಚಯ ಅಲ್ಲ. ಯಾವಾಗಲೂ ಅವರ ನಗುಮುಖದಿಂದನೇ ನಮ್ಮನ್ನು ಹೆಣ್ಮಕ್ಳನ್ನ ಸ್ವಾಗತ ಕೋರುವಂಥದ್ದು. ಇವತ್ತು ನೆನ್ನೆ ಅಲ್ಲ, ಸುಮಾರು 15 ವರ್ಷದಿಂದ ನನಗೆ ಸರ್ವಣ್ಣ ಸರ್ ಅವ್ರ ಪರಿಚಯದ ಜೊತೆಗೆ ನಾನು ಕೂಡ ಆ್ಯಕ್ಚುಲಿ ಒಬ್ಬ ಕಸ್ಟಮರ್ ಆಗಿ ಬಂದಿದ್ದು. ಬಟ್ ಅದಾದಮೇಲೆ ಅವರು ನಮ್ಮನ್ನು ಸ್ವಾಗತ ಕೋರಿದಂಥ ರೀತಿ, ಅವ್ರು ನಮ್ಗಳ ಜೊತೆ ನಡ್ಕೊಳ್ಳೋ ಅಂಥ ರೀತಿ ನಮಗೆ ತುಂಬ ಇಷ್ಟ ಆಗುತ್ತೆ. ಸೊ ಅಂಗಡಿಗೆ ಪದೇ ಪದೇ ಬರಬೇಕು ಅಂತಲೂ ಅನಿಸುತ್ತೆ. ಅದ್ರ ಜೊತೆಗೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಂದಾಗ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ, ಅದರಲ್ಲೂ ನಮ್ಮ ಕಲಾವಿದರಿಗೆ ತುಂಬಾ ಇಷ್ಟ ಆಗುತ್ತೆ. ಎಲ್ಲಿ ಹೂಡಿಕೆ ಮಾಡಬೇಕು, ಏನು ಮಾಡಬೇಕು ಅಂತ ಅನಿಸ್ದಾಗ ನಮಗೆ ಒಂದು ನಂಬಿಕಸ್ಥ ಒಂದು ಅಂಗಡಿ ಬೇಕು. ಸೊ ಹಾಗಾಗಿ ನಮಗೆ ಯಾವಾಗಲೂ ಒಂದು ಟ್ರಸ್ಟ್ ಅಂತ ನಾವೇನು ಹೇಳ್ತೀವಿ, ಆ ನಂಬಿಕೆ ಎಲ್ಲ ಕಡೆ ಬರಲ್ಲ, ಎಸ್ಪೆಷಲಿ ನಾವು ಗೋಲ್ಡ್ ತೊಗೊಳ್ತೀವಿ ಅಂದಾಗ. ಸೊ ನನಗೆ ಸರ್ವಣ್ಣ ಸರ್ ಮೇಲಿರುವಂಥ ನಂಬಿಕೆ, ಅದ್ರ ಜೊತೆಗೆ ಅವ್ರು ನಮ್ಮನ್ನು ಪ್ರತಿ ಸಲ ಅಂಗಡಿಗೆ ಬಂದಾಗ ಅಷ್ಟೇ ನಗುಮುಖದಿಂದ ಮಾಡ್ಕೊಳ್ಳೋದು ತುಂಬ ಖುಷಿ ಆಗುತ್ತೆ. ಸೊ ಅವರ ಒಂದು ಕಸ್ಟಮರ್ ನಾನು ಆಗಿರೋದ್ರಿಂದ, ಜೊತೆಗೆ ಅವರು ಕೂಡ ನಮ್ಮ ಬಿಗ್ ಬಾಸ್ ಮನೆ ಒಳಗಡೆ ನಮಗೊಂದು ಗೋಲ್ಡ್ ಕಾಯಿನನ್ನ ಒಳಗೆ ಕಳಿಸಿರ್ತಾರೆ, ಯಾರು ಗೆಲ್ತಾರೆ ಅಂತ. ಅದನ್ನ ನಾವೆಲ್ಲರೂ ಮಡಿಕೆ ಒಳಗಡೆ ಹಾಕಿದಾಗ ಗೊತ್ತೋ ಗೊತ್ತಿಲ್ಲದೇನೋ ನನ್ನ ಅದೃಷ್ಟಕ್ಕೆ ಅವತ್ತು ಆ ಮಡಿಕೆಯಿಂದ ಧನುಷ್ ಅವರು ಕಾಯಿನನ್ನು ತೆಗೆದಾಗ, ಸುಮಾರು 10 ಜನ ಇರ್ತೀವಿ, ಅಲ್ಲಿ ನನ್ನ ಹೆಸರು ಇರುವಂತಹ ಗೋಲ್ಡ್ ಕಾಯಿನೇ ಸಿಗುತ್ತೆ. ಸೊ ನೋಡಿ, ನಮಗೂ ಅವ್ರಿಗಿರುವಂತಹ ನಂಟು ಅವಿನಾಭಾವ ಸಂಬಂಧ. ಸೊ ಹಾಗಾಗಿ ಆ ನಂಟು ಬಿಗ್ ಬಾಸ್ ಮನೇಲೂ ಕೂಡ ಮುಂದುವರಿತು. ಅಲ್ಲೂ ನಾನು ಹೇಳಿರ್ತೀನಿ, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಂದ್ರೆ ನಂಬಿಕೆ, ನಂಬಿಕೆ ಅಂದ್ರೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಂತ. ಸೊ ಇವತ್ತು ಮತ್ತೆ ಬಿಗ್ ಬಾಸ್ ಮನೆಯಿಂದ ನಾನು ಬಂದ್ಮೇಲೆ ಮತ್ತೆ ಸರ್ ಇವತ್ತು ನಮ್ಮ 8ನೇ ಮಳಿಗೆ ಓಪನ್ ಆಗ್ತಾ ಇದೆ ಮೇಡಮ್, ಬರಲೇಬೇಕು ಅಂತಂದ್ರು. ಸರ್, ಇದು ನಮ್ಮದು ಅಂಗಡಿ, ನಿಮ್ದಲ್ಲ, ನಮ್ದು ಆ್ಯಕ್ಚುಲಿ. ಸೊ ನಿಮ್ಗಿಂತ ಜಾಸ್ತಿ ನಾವು ಬರ್ತಾ ಇರ್ತೀವಿ, ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಸೊ ಖಂಡಿತ ಬರ್ತೀನಿ ಅಂತ ಹೇಳಿದೆ. ನನಗೆ ದೂರ ಆಗಿದ್ರು ಕೂಡ ಪರವಾಗಿಲ್ಲ ಅಂತ ಹೇಳಿ ಇವತ್ತು ಸರ್ನು ಭೇಟಿ ಮಾಡಿದಾಗ ಆಗುತ್ತೆ ಅಂತ ಹೇಳಿ ಇವತ್ತು ನಾನು ಇಲ್ಲಿ ಮಳಿಗೆಗೆ ಬಂದಿದ್ದೀನಿ. ಬರೀ 8 ಅಲ್ಲ ಸರ್, 80 ಆಗಲಿ, ಎಲ್ಲ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಕಡೆ ನಿಮ್ಮ ಮಳಿಗೆಗಳು ಓಪನ್ ಆಗಲಿ ಅಂತ ನಾನು ಕೂಡ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.